ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ನಾನು ದಿವ್ಯಶ್ರೀ. ಭಾರತ ರತ್ನ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಇದು ಕೇವಲ ಪದಕವಲ್ಲ, ಬದಲಾಗಿ ರಾಷ್ಟ್ರಕ್ಕೆ ಅಸಾಧಾರಣ ಸೇವೆ ಮತ್ತು ಸಮರ್ಪಣೆಯ ಸಂಕೇತವಾಗಿದೆ. ಜನವರಿ 2, 1954ರಂದು ಅಂದಿನ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಭಾರತ ರತ್ನವನ್ನು ಕಲೆ, ಸಾಹಿತ್ಯ, ವಿಜ್ಞಾನ, ಸಾರ್ವಜನಿಕ ಸೇವೆ ಮತ್ತು 2011ರಿಂದ ಮಾನವ ಪ್ರಯತ್ನದ ಯಾವುದೇ ಕ್ಷೇತ್ರಕ್ಕೆ ಅತ್ಯುತ್ತಮ ಕೊಡುಗೆ ನೀಡಿದ ವ್ಯಕ್ತಿಗಳಿಗೆ ನೀಡಲಾಗುತ್ತೆ. ಆದರೆ ಈ ಪ್ರಶಸ್ತಿಯೊಂದಿಗೆ ಯಾವುದೇ ನಗದು ಬಹುಮಾನವಿಲ್ಲ ಎಂದು ನಿಮಗೆ ಗೊತ್ತಿದೆಯಾ? ಕಾಲಾನಂತರದಲ್ಲಿ ಭಾರತ ರತ್ನದ ನಿಯಮಗಳು ಮತ್ತು ಸಂಪ್ರದಾಯಗಳು ಅನೇಕ ಬದಲಾವಣೆಗಳಿಗೆ ಒಳಗಾಗಿದೆ. ಆರಂಭದಲ್ಲಿ ಮರಣೋತ್ತರ ಪ್ರಶಸ್ತಿಗೆ ಯಾವುದೇ ಅವಕಾಶವಿಲ್ಲದಿದ್ದರೂ ಇಂದು ಇದನ್ನ ತಮ್ಮ ಜೀವಿತಾವಧಿಯ ನಂತರ ರಾಷ್ಟ್ರಕ್ಕೆ ಸ್ಫೂರ್ತಿ ನೀಡಿದ ಗಣ್ಯ ವ್ಯಕ್ತಿಗಳಿಗೂ ನೀಡಲಾಗುತ್ತೆ. 2024ರಲ್ಲಿ ಸರ್ಕಾರ ಈ ಪ್ರಶಸ್ತಿಯನ್ನ ಏಕಕಾಲದಲ್ಲಿ 5 ವ್ಯಕ್ತಿಗಳಿಗೆ ನೀಡುವ ಮೂಲಕ ಇತಿಹಾಸವನ್ನ ಸೃಷ್ಟಿ ಮಾಡಿತು. ಭಾರತ ರತ್ನಕ್ಕೆ ಸಂಬಂಧಪಟ್ಟ ನೀವು ಕೇಳಿರದ ಸಂಗತಿ ಮತ್ತು ವಿವಾದಗಳ ಬಗ್ಗೆ ನೋಡ್ತಾ ಹೋಗೋಣ. ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವ ಅಭ್ಯರ್ಥಿಗಳು ಮತ್ತು ಸಾಮಾನ್ಯ ಓದುಗರಿಗೆ ಬಹಳ ಆಸಕ್ತಿದಾಯಕ ಮತ್ತು ಉಪಯುಕ್ತ ಮಾಹಿತಿ ಅಂದರೆ ತಪ್ಪಾಗುವುದಿಲ್ಲ. ಹೌದು, ಭಾರತ ರತ್ನದ ಬಗ್ಗೆ ಆಸಕ್ತಿದಾಯಕ ಸಂಗತಿಗಳನ್ನು ನೋಡ್ತಾ ಹೋಗೋದಾದ್ರೆ, ಭಾರತ ರತ್ನ ಇದರ ಪದಕ ಮತ್ತು ಅರಳಿ ಎಲೆಯ ವಿಶಿಷ್ಟ ವಿನ್ಯಾಸದ ಬಗ್ಗೆ ನೋಡೋದಾದ್ರೆ, ಭಾರತ ರತ್ನ ವಿಶಿಷ್ಟ ವಿನ್ಯಾಸವನ್ನು ಹೊಂದಿದೆ. ಇದು ಒಂದು ಅರಳಿ ಎಲೆಯ ಆಕಾರದಲ್ಲಿದೆ, ತಾಮ್ರದಿಂದ ಮಾಡಲ್ಪಟ್ಟಿದೆ. 59 mm ಉದ್ದ ಮತ್ತು 48 mm ಅಗಲ ಇದೆ. ಮಧ್ಯದಲ್ಲಿ ಹೊಳೆಯುವ ಪ್ಲಾಟಿನಂ ಸೂರ್ಯನನ್ನ ಹುದುಗಿಸಲಾಗಿದೆ ಮತ್ತು ಕೆಳಗೆ ಬೆಳ್ಳಿಯಲ್ಲಿ ಭಾರತ ರತ್ನ ಅಂತ ಕೆತ್ತಲಾಗಿದೆ. ಇದನ್ನ ಬಿಳಿ ರಿಬ್ಬನ್ನೊಂದಿಗೆ ಕುತ್ತಿಗೆಯ ಸುತ್ತಲೂ ಧರಿಸಲಾಗುತ್ತೆ. ಇನ್ನು ಭಾರತ ರತ್ನ ಇಲ್ಲಿ ಯಾವುದೇ ನಗದು ಬಹುಮಾನ, VIP ಸವಲತ್ತುಗಳಿಲ್ಲ ಅನ್ನೋದು ಬಹಳ ವಿಶೇಷ. ಈ ಪ್ರಶಸ್ತಿಯೊಂದಿಗೆ ಯಾವುದೇ ಹಣಕಾಸಿನ ಬಹುಮಾನವನ್ನು ನೀಡಲಾಗುವುದಿಲ್ಲ. ಆದಾಗ್ಯೂ ವಿಜೇತರು ರಾಜ್ಯ ಅತಿಥಿ ಸ್ಥಾನಮಾನವನ್ನು ಪಡೆದಿದ್ದಾರೆ. ಪ್ರಥಮ ದರ್ಜೆಯಲ್ಲಿ ಏರ್ ಇಂಡಿಯಾ ಮತ್ತು ಭಾರತೀಯ ರೈಲ್ವೆಗಳಲ್ಲಿ ಉಚಿತ ಜೀವಿತಾವಧಿ ಪ್ರಯಾಣವನ್ನು ಪಡೆದಿದ್ದಾರೆ. ಅವರು ಭಾರತದ ಆದ್ಯತೆಯ ಪಟ್ಟಿಯಲ್ಲಿ 7ನೇ ಸ್ಥಾನದಲ್ಲಿದ್ದಾರೆ. ಇನ್ನೊಂದು ಪ್ರಮುಖ ವಿಚಾರವನ್ನ ಪ್ರಸ್ತಾಪ ಮಾಡುವುದಾದರೆ, ನೇತಾಜಿಯವರ ಗೌರವವನ್ನ ಹಿಂತೆಗೆದುಕೊಳ್ಳಬೇಕಾದಾಗ 1992ರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನವನ್ನ ನೀಡುವುದಾಗಿ ಘೋಷಿಸಲಾಯಿತು. ಆದಾಗ್ಯೂ ಅವರ ಮರಣದ ಸಮಯಕ್ಕೆ ಸಂಬಂಧಿಸಿದ ಕಾನೂನು ವಿವಾದ ಮತ್ತು ಅವರ ಕುಟುಂಬದ ಆಕ್ಷೇಪಣೆಗಳಿಂದಾಗಿ ಭಾರತ ಸರ್ಕಾರವು ಮೊದಲ ಬಾರಿಗೆ ತನ್ನ ನಿರ್ಧಾರವನ್ನ ಹಿಂತೆಗೆದುಕೊಳ್ಳಬೇಕಾಯಿತು. ಭಾರತ ರತ್ನದ ಇತಿಹಾಸದಲ್ಲಿ ಇದು ಏಕೈಕ ಘಟನೆಯಾಗಿದೆ. ಜನತಾ ಪಕ್ಷದ ನಿಷೇಧ ಮತ್ತು ರದ್ದತಿಯ ಬಗ್ಗೆ ನೋಡುವುದಾದರೆ, 1977ರಲ್ಲಿ ಮೊರಾರ್ಜಿ ದೇಸಾಯಿ ಅಧಿಕಾರಕ್ಕೆ ಬಂದಾಗ ಅವರು ಭಾರತ ರತ್ನ ಸೇರಿದಂತೆ ಎಲ್ಲ ನಾಗರಿಕ ಪ್ರಶಸ್ತಿಗಳನ್ನು ನಿಷೇಧಿಸಿದ್ರು. ಈ ಪ್ರಶಸ್ತಿಗಳು ವ್ಯಕ್ತಿತ್ವ ಆರಾಧನೆಯನ್ನ ಉತ್ತೇಜಿಸುತ್ತೆ ಅಂತ ಅವರು ವಾದಿಸಿದ್ರು. ಆದಾಗ್ಯೂ ಇಂದಿರಾ ಗಾಂಧಿ ಸರ್ಕಾರ 1980ರಲ್ಲಿ ಅದನ್ನ ಮರುಸ್ಥಾಪಿಸಿತು. ಹಾಗಾದ್ರೆ ವಿದೇಶಿಯರು ಸಹ ಭಾರತ ರತ್ನವನ್ನ ಪಡೆದಿದ್ದಾರಾ ಅನ್ನುವಂಥ ಕುತೂಹಲ ಖಂಡಿತವಾಗ್ಲೂ ಇರುತ್ತೆ. ಈ ಪ್ರಶಸ್ತಿ ಭಾರತೀಯರಿಗೆ ಮಾತ್ರ ಸೀಮಿತವಾಗಿಲ್ಲ. ಖಾನ್ ಅಬ್ದುಲ್ ಗಫರ್ ಖಾನ್ 1987ರಲ್ಲಿ ಮತ್ತು ದಕ್ಷಿಣ ಆಫ್ರಿಕಾದ ಮಾಜಿ ಅಧ್ಯಕ್ಷ ನೆಲ್ಸನ್ ಮಂಡೇಲಾ 1990ರಲ್ಲಿ ಈ ಇಬ್ಬರು ವಿದೇಶಿಗರಿಗೆ ಈ ಗೌರವವನ್ನು ನೀಡಲಾಗಿದೆ. ಭಾರತೀಯ ನಾಗರಿಕರಾದ ಮದರ್ ತೆರೇಸಾ ಸಹ ಇದನ್ನ ಪಡೆದುಕೊಂಡಿದ್ದಾರೆ. ಇನ್ನು ಮರಣೋತ್ತರ ಪ್ರಶಸ್ತಿ ನಿಯಮಗಳ ಬಗ್ಗೆ ನೋಡುವುದಾದರೆ, 1954ರ ಮೂಲ ಕಾಯ್ದೆಯು ಮರಣೋತ್ತರ ಪ್ರಶಸ್ತಿಗಳಿಗೆ ಅವಕಾಶ ನೀಡಲಿಲ್ಲ. ಈ ನಿಯಮವನ್ನು 1955ರಲ್ಲಿ ಸೇರಿಸಲಾಗಿತ್ತು. 1966ರಲ್ಲಿ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮರಣೋತ್ತರವಾಗಿ ಭಾರತ ರತ್ನವನ್ನ ಪಡೆದ ಮೊದಲ ವ್ಯಕ್ತಿಯಾದರು. ಇದು ಭಾರತ ರತ್ನದಲ್ಲಿ ಹೊಸ ಅಧ್ಯಾಯವನ್ನ ಗುರುತಿಸಿತು. ಇನ್ನು ಅತ್ಯಂತ ಕಿರಿಯ ಮತ್ತು ಹಿರಿಯ ವಿಜೇತರ ಬಗ್ಗೆ ನೋಡುವುದಾದರೆ, ಕ್ರಿಕೆಟ್ ದೇವರು ಎಂದು ಕರೆಯಲ್ಪಡುವ ಸಚಿನ್ ತೆಂಡೂಲ್ಕರ್ ಭಾರತ ರತ್ನ ಪಡೆದ ಅತ್ಯಂತ ಕಿರಿಯ ಅಂದರೆ 40 ವರ್ಷ ವಯಸ್ಸಿನಲ್ಲೇ. ಇನ್ನು ಸಾಮಾಜಿಕ ಕಾರ್ಯಕರ್ತ ಧೋಂಡೋ ಕೇಶವ್ ಕರ್ವೆ ಅವರ 100ನೇ ಹುಟ್ಟುಹಬ್ಬದಂದು ಭಾರತ ರತ್ನವನ್ನು ನೀಡಲಾಯಿತು. ಇದು ಸ್ವತಃ ಒಂದು ದಾಖಲೆಯಾಗಿದೆ.
ಇನ್ನು 2024ರಲ್ಲಿ ಐತಿಹಾಸಿಕ ಬದಲಾವಣೆ. ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ ಕೇವಲ 3 ಮಾತ್ರ ಭಾರತ ರತ್ನವನ್ನು ನೀಡಲಾಗುತ್ತೆ. ಆದಾಗ್ಯೂ 2024ರಲ್ಲಿ ಸರ್ಕಾರ ಈ ಸಂಪ್ರದಾಯವನ್ನು ಮುರಿದು ಏಕಕಾಲದಲ್ಲಿ 5 ವ್ಯಕ್ತಿಗಳಿಗೆ ಅಂದರೆ ಕರ್ಪೂರಿ ಠಾಕೂರ್, LK ಅಡ್ವಾಣಿ, ಚೌಧರಿ ಚರಣ್ ಸಿಂಗ್, PV ನರಸಿಂಹರಾವ್ ಹಾಗೆಯೇ MS ಸ್ವಾಮಿನಾಥನ್ ಇವರಿಗೆ ಪ್ರಶಸ್ತಿಯನ್ನ ಘೋಷಿಸಿತು. ಇನ್ನು ಭಾರತ ರತ್ನ ಪ್ರಶಸ್ತಿಗೆ ಸಂಬಂಧಪಟ್ಟಂತಹ ವಿವಾದದ ಬಗ್ಗೆ ನೋಡೋದಾದ್ರೆ, ಭಾರತೀಯ ಇತಿಹಾಸದಲ್ಲಿ ಜವಾಹರಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿ ತಮ್ಮ ಅಧಿಕಾರದ ಅವಧಿಯಲ್ಲಿ ಭಾರತ ರತ್ನವನ್ನ ಪಡೆದ ಇಬ್ಬರು ಪ್ರಧಾನಮಂತ್ರಿಗಳು. ಒಬ್ಬ ಪ್ರಧಾನಮಂತ್ರಿ ರಾಷ್ಟ್ರಪತಿಗೆ ತಮ್ಮ ಹೆಸರನ್ನ ಶಿಫಾರಸು ಮಾಡಬಹುದೇ ಅನ್ನೋದು ರಾಜಕೀಯ ವಲಯಗಳಲ್ಲಿ ಇನ್ನೂ ಕೂಡ ಚರ್ಚೆಯಲ್ಲಿದೆ. ಇನ್ನೊಂದು ಪ್ರಮುಖ ವಿಚಾರವನ್ನ ನಾವು ಭಾರತ ರತ್ನದ ಕುರಿತಂತೆ ತಿಳಿದುಕೊಳ್ಳಬೇಕು. ಹೌದು, ಹೆಸರಿನ ಮುಂದೆ ಭಾರತ ರತ್ನ ಅಂತ ಬಳಸೋ ಹಾಗಿಲ್ಲ. ಸಂವಿಧಾನದ 18(1) ಈ ವಿಧಿಯ ಅಡಿಯಲ್ಲಿ ಪ್ರಶಸ್ತಿ ಸ್ವೀಕರಿಸುವವರು ತಮ್ಮ ಹೆಸರಿನ ಮೊದಲು ಅಥವಾ ನಂತರ ಭಾರತ ರತ್ನ ಅಂತ ಬಳಸೋ ಹಾಗಿಲ್ಲ. ಅವರು ತಮ್ಮ ಲೆಟರ್ ಹೆಡ್, ವಿಸಿಟಿಂಗ್ ಕಾರ್ಡ್ನಲ್ಲಿ ರಾಷ್ಟ್ರಪತಿಗಳಿಂದ ಭಾರತ ರತ್ನ ಪ್ರಶಸ್ತಿ ಎಂದು ಮಾತ್ರ ಬರೆಯಬಹುದು. ನೋಡಿದ್ರಲ್ಲ ಭಾರತ ರತ್ನದ ಮಹತ್ವ ಹೇಗಿದೆ ಅಂತ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.